ಇಲ್ಲಿ 1 ಕಪ್ ಬಾರ್ಲಿ ತೊಗೊಂಡಿದ್ದೀನಿ, 1 ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ, 1 ಸ್ಪೂನು ಉದ್ದಿನ ಕಾಳು ತೊಗೊಂಡಿದ್ದೀನಿ. ಈ ಮೂರನ್ನು ಬೆರೆಸ್ಬಿಟ್ಟು ನೀಟಾಗಿ ಪಾತ್ರೆಗೆ ಹಾಕ್ಕೊಂಡು ಒಂದು 3 ಸಲ ತೊಳ್ಕೊಳ್ತೀನಿ. ನೋಡಿ, ಒಂದು 3 ಸಲ ತೊಳೆದಿದ್ದೀನಿ. ಇದಕ್ಕೆ ಉಳಿದಿರೋದು ರಾತ್ರಿದು 1 ಕಪ್ ಅನ್ನ ಹಾಕ್ತಾಯಿದ್ದೀನಿ. ನೀವು ಅವಲಕ್ಕಿ ಬೇಕಾದರೂ ಹಾಕ್ಬೋದು, ಕಡಲೆಪುರಿ ಬೇಕಾದರೂ ಹಾಕ್ಬೋದು. ನಾನು ಅನ್ನ ಇತ್ತು, ಅನ್ನ ಹಾಕ್ತಾಯಿದ್ದೀನಿ. ಇದು ಸಂಜೆವರೆಗೆ ನೆನಿಲಿ, 5 ಗಂಟೆಯಲ್ಲಿ ರುಬ್ಬೋಣ. ಒಂದು 4-5 ಗಂಟೆ ನೆನೆಸಬೇಕು ಚೆನ್ನಾಗಿ. ಇದು ಸಂಜೆವರೆಗೆ ನೆನಿಲಿ. ಇಲ್ಲಿ ಬಾರ್ಲಿ ಬೆಳಿಗ್ಗೆ ನೆನೆಸಿದ್ನಲ್ಲ, ಇವಾಗ ಸಂಜೆ ರುಬ್ತಾ ಇದ್ದೀನಿ 5 ಗಂಟೆಯಲ್ಲಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಇವಾಗ ಈ ಥರ ರುಬ್ಬಿದ್ದೀನಿ. ಇದನ್ನು ಸ್ವಲ್ಪ ಉಪ್ಪು ಹಾಕಿ ಬೆಳಗ್ಗೆವರೆಗೆ ಎಲ್ಲ ಕಲಸಿಡ್ತೀನಿ, ಫರ್ಮೆಂಟೇಷನ್ ಆಗಕ್ಕೆ ಬಿಡೋಣ. ಸೇಮ್ ನಾವು ಅಕ್ಕಿ ದೋಸೆ ಮಾಡಲ್ವಾ, ಅದೇ ಥರ. ಬಾರ್ಲಿ ದೋಸೆ ದೇಹಕ್ಕೆ ತುಂಬ ತಂಪು. ಒಂದು ಸಲ ಮಾಡಿ ನೋಡಿ. ಈ ರೀತಿ ಎಲ್ಲ ಚೆನ್ನಾಗಿ ಕಲಸಿಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಡ್ತೀನಿ ಬೆಳಗ್ಗೆವರೆಗೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಉಕ್ಕು ಬಂದುಬಿಟ್ಟಿದೆ. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಬರೋ ಉಪ್ಪು ಸಂಜೆಲೆ ಹಾಕಿದ್ದೆ. ನೋಡಿ, 1/4 kg ಹೀರೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅವರೆಬೇಳೆ ನೆನೆಸ್ಕೊಂಡಿದ್ದೀನಿ. ಈಗ 1 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಯಾವಾಗಲೂ ಕಟ್ ಮಾಡ್ಕೋಬೇಕು, ಒಳಗಡೆನೇ ಹುಳ ಇರ್ತವೆ. 2 ಸ್ಪೂನ್ ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ ಒಳಗೆ ಹಾಕ್ತಾಯಿದ್ದೀನಿ. ಇವಾಗ ಎಳ್ಳು, ಕರಿಬೇವಿನ ಸೊಪ್ಪು, ಹುರ್ಗಡ್ಲೆ, ಬೆಳ್ಳುಳ್ಳಿ ಇದನ್ನು ಹಾಕ್ತೀನಿ. ಆಮೇಲೆ ತೆಂಗಿನಕಾಯಿ ಹಾಕ್ತೀನಿ, ಸ್ವಲ್ಪ ಅರ್ಧ ಹೋಳು. ಇದನ್ನು ಮೊದಲು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇಲ್ಲಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, 1 ಒಣಮೆಣಸಿನ್ಕಾಯಿ. ಇವಾಗ ಹಾಕೋಣ. ಇದೆಲ್ಲ ಸ್ವಲ್ಪ ಚಟಗುಟ್ಲಿ. ಒಂದು ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ. ಇವಾಗ 1/4 kg ಹೀರೆಕಾಯಿ ಕಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ ತರಕಾರಿ. ಇವಾಗ ನೆನೆಸಿರೋದು ಅವರೆಬೇಳೆ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇವಾಗ ರುಬ್ಬಾಕಿರೋದು ಹಾಕಿಬಿಟ್ಟು ನಮಗೆ ಹೇಗೆ ಗೊಜ್ಜಿಂದು ಕನ್ಸಿಸ್ಟೆನ್ಸಿ ಬೇಕು ಹಾಗೆ ಮಾಡ್ಕೊಳ್ತೀನಿ. ಇಷ್ಟೇ ನೀರು ಸಾಕಾಗ್ಬೋದು. ಇವಾಗ ಇದು ಕುದ್ಮೇಲೆ ಲಿಡ್ ಮುಚ್ಚಿ 2 ವಿಷಲ್ ತೊಗೊಳ್ತೀನಿ. ನೋಡಿ, ನಾನು ಹೀಗೆ ಕುದೀತಾ ಇರುವಾಗ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇದು ಅನ್ನಕ್ಕೂ ಆಗುತ್ತೆ, ದೋಸೆಗೂ ಆಗುತ್ತೆ. ಇವತ್ತು ದೋಸೆ ಮಾಡ್ಕೊಂಡಿದ್ದೀನಿ ತಿಂಡಿ. ಇವಾಗ ಮುಚ್ಚಳ ಮುಚ್ಚಿ 2 ವಿಷಲ್ ತೊಗೊಳ್ತೀನಿ. ನೋಡಿ, ಕುಕ್ಕರ್ ಮುಚ್ಚಳ ತೆಗೆದಿದ್ದೀನಿ. ಒಂದು ಸಲ ತಿರುಗೋಣ. ಈ ಥರ ತೆಳ್ಳಗೆ ಮಾಡಿಕೊಂಡ್ರೆ ಅನ್ನಕ್ಕೆ ದೋಸೆಗೆ ಆಗುತ್ತೆ. ಇಲ್ಲಿ ಸೆಟ್ ದೋಸೆ ತವ ಇಟ್ಟಿದ್ದೀನಿ. ಇವಾಗ ದೋಸೆ ಮಾಡೋಣ. ತವ ಕಾದಿದೆ, ಸ್ವಲ್ಪ ಎಣ್ಣೆ ಹಾಕೋಣ. ಇದು ಸ್ವಲ್ಪ ಬೇಯಲಿ.
ಇಷ್ಟ ಆದಮೇಲೆ ತೆಗಿತೀನಿ. ನೋಡಿ, ಆರೋಗ್ಯದಾಯಕ ಬಾರ್ಲಿ ದೋಸೆ, ಹೀರೆಕಾಯಿ ಅವರೆಬೇಳೆ ಗೊಜ್ಜು ರೆಡಿಯಾಗಿದೆ ಬೆಳಗಿನ ತಿಂಡಿಗೆ. ಈ ರೀತಿ ನೀವು ಮಾಡ್ಕೊಂಡು ತಿನ್ನಿ.